ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರ. ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿದಂತಹ ಅರ್ಜಿ ವಿಚಾರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅರ್ಜಿ ವಿಚಾರಣೆ ಆಯಿತು. ಹೈಕೋರ್ಟ್ನಲ್ಲಿ ವಿಚಾರಣೆಯ ವೇಳೆ ಸ್ವಾರಸ್ಯಕರ ಘಟನೆಯೊಂದು ನಡೆದುಬಿಟ್ಟಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳಿದ ಒಂದೇ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಸಿಎಂ ವಿರುದ್ಧ ವಕಾಲತ್ತು ವಹಿಸಿದ್ದ ವಕೀಲರು ತಂಡ ಹೊಡೆದಿದ್ರು. ನೀವೆಲ್ಲರೂ ಇದರ ಬಗ್ಗೆ ವಾದವನ್ನ ಮಂಡಿಸ್ತಿದ್ದೀರಿ. ವಾದ ಮಾಡಿದ್ದ ಯಾರೊಬ್ಬರು ಈ ಪಾಯಿಂಟ್ ಅನ್ನ ಹೇಳಲಿಲ್ಲ ಅಂತ ಹೇಳಿದ್ರು. ಮೂಡಾ ಕೇಸ್ಗೂ ಮುಖ್ಯಮಂತ್ರಿಗಳಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯ ರೋಲ್ ಏನು ಅಂತ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ಯಾರೊಬ್ಬರು ಕೂಡ ಪ್ರಸ್ತಾಪಿಸಿಲ್ಲ. ಯಾಕೆ ಅಂತ ನ್ಯಾಯಮೂರ್ತಿ ಅವರು ಪ್ರಶ್ನೆ ಮಾಡಿದ್ರು. ದೂರುದಾರ ಪ್ರದೀಪ್ ಪರ ವಕೀಲರಿಗೆ ಜಡ್ಜ್ ಕ್ವಶನ್ ಅನ್ನ ಕೇಳಿದ್ದಾರೆ. ಪ್ರದೀಪ್ ಪರ ವಕೀಲ ಪ್ರಭುಲಿಂಗ ನಾವದಿಗೆ ಜಡ್ಜ್ ಪ್ರಶ್ನೆಯನ್ನ ಕೇಳಿದ್ರು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ತಬ್ಬಿಬ್ಬಾದ ವಕೀಲರು. ರಾಜ್ಯಪಾಲರ ಪರ ವಾದ ಮಾಡಿದ್ದ ತುಷಾರ್ ಮೆಹ್ತಾ, ಸ್ನೇಹಮಯಿ ಕೃಷ್ಣ ಪರ ವಾದವನ್ನ ಮಂಡಿಸಿದ್ರು ಮಣವಿಂದರ್ ಸಿಂಗ್. ಎಲ್ಲರ ವಾದವನ್ನ ಆಲಿಸಿದ ನಂತರ ಪ್ರಶ್ನೆಯನ್ನ ಕೇಳಿದ್ರು ನ್ಯಾಯಮೂರ್ತಿಗಳು. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಹಗರಣ ಆಗಿದೆ ಎನ್ನುವಂತ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರ ಕೋರ್ಟ್ ನಲ್ಲಿ ವಿಚಾರಣೆ ಆಗ್ತಾ ಇದೆ. ಆದ್ರೆ ವಿಚಾರಣೆಯ ಹೊತ್ತಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಹೈಕೋರ್ಟ್ ನಲ್ಲಿ ವಿಚಾರಣೆಯ ವೇಳೆ ಸ್ವಾರಸ್ಯಕರವಾದಂತಹ ಒಂದು ಘಟನೆ ಆಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳಿದ ಒಂದೇ ಒಂದು ಪ್ರಶ್ನೆ ನೋಡಿ. ಆ ಪ್ರಶ್ನೆಗೆ ಸಿಎಂ ವಿರುದ್ಧ ವಕಾಲತ್ತು ವಹಿಸಿದ್ದ ವಕೀಲರು ತಂಡ ಹೊಡೆದಿದ್ರು. ನೀವೆಲ್ಲರೂ ಇದರ ಬಗ್ಗೆ ವಾದವನ್ನ ಮಂಡಿಸ್ತಿದ್ದೀರಿ. ವಾದ ಮಾಡಿದ್ದ ಯಾರೊಬ್ಬರು ಕೂಡ ಈ ಪಾಯಿಂಟ್ ಅನ್ನ ಹೇಳಲೇ ಇಲ್ಲ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಮೂಡಾ ಕೇಸ್ಗೂ ಸಿಎಂ ಸಿದ್ದರಾಮಯ್ಯಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯ ರೋಲ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಯಾರೊಬ್ಬರು ಕೂಡ ಪ್ರಸ್ತಾಪಿಸಿಲ್ಲ. ಯಾಕೆ ಅಂತ ಕೇಳಿದ್ದಾರೆ. ದೂರುದಾರ ಪ್ರದೀಪ್ ಪರ ವಕೀಲರಿಗೆ ಜಡ್ಜ್ ಇಂಥದ್ದೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರದೀಪ್ ವಕೀಲ ಪ್ರಭುಲಿಂಗ ನಾವದಿಗೆ ಜಡ್ಜ್ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ರು ವಕೀಲರು. ರಾಜ್ಯಪಾಲರ ಪರ ವಾದವನ್ನ ಮಾಡಿದ್ರು ತುಷಾರ್ ಮೆಹ್ತಾ. ಸ್ನೇಹಮಯಿ ಕೃಷ್ಣ ಪರ ವಾದವನ್ನ ಮಂಡಿಸಿದ್ರು ಮಣವಿಂದರ್ ಸಿಂಗ್. ಎಲ್ಲರ ವಾದವನ್ನ ಆಲಿಸಿದ ನಂತರ ಪ್ರಶ್ನೆಯನ್ನ ಕೇಳಿದ್ರು ನ್ಯಾಯಮೂರ್ತಿಗಳು. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಎಲ್ಲ ವಕೀಲರು ಕೂಡ ತಬ್ಬಿಬ್ಬಾಗ್ಬಿಟ್ರು.